ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಬೇಬಿ ಕುಚ್ ನೀಡಲ್ಗೆ 77 ಥ್ರೆಡ್ನ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಥ್ರೆಡ್ಗಳನ್ನೆಲ್ಲ ಐರನ್ ಮಾಡಿ ತೊಗೋಬೇಕಾಗತ್ತೆ. ನೋಡಿ, ಈ ರೀತಿ ಒಂದು ರಿಂಗ್ ಬೀಡನ್ನ ಹಾಕ್ಕೊಂಡು ನಾವು ಈ ರೀತಿ ಥ್ರೆಡ್ನ ತೊಗೊಂಬರಬೇಕು. ಇಲ್ಲಿ ನಾನು ಕುಚ್ಚು ಲೆಂತನ್ನು 1.5 ಇಂಚ್ ಆಗುವಷ್ಟು ಉದ್ದನ ಬಿಟ್ಕೊಂಡು ನಾಟ್ ಹಾಕೋತಾ ಇದ್ದೀನಿ. ಇಲ್ಲಿ ನಾವು ಒಂದು 3ರಿಂದ 4 ಸಾರಿ ಕುಚ್ಚನ್ನ ನೋಡಿ ಈ ರೀತಿ ಥ್ರೆಡ್ನ ತಂದು ಗಂಟು ಹಾಕೋಬೇಕಾಗತ್ತೆ. ಅದಾದಮೇಲೆ ಕುಚ್ಚು ಹಿಂದೆಗಡೆಯಿಂದ ಈ ರೀತಿ ಥ್ರೆಡ್ನ ತಂದು ನಾವೆಷ್ಟು ಲೆಂತ್ ಬಿಟ್ಕೋಬೇಕು ಅಂದ್ಕೊಂಡಿರ್ತೀವಲ್ಲ ಅಷ್ಟು ಲೆಂತನ್ನು ನಾವು ಬಿಟ್ಟು ಕುಚ್ಚನ್ನು ಕಟ್ ಮಾಡ್ಕೋಬೇಕು. ಅದಾದಮೇಲೆ ಉದ್ದ ತುಂಡ ಇರೋವಂಥ ಥ್ರೆಡ್ಗಳನ್ನೆಲ್ಲ ನೋಡಿ ಈ ರೀತಿ ಟ್ರಿಮ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ನಾವು ಇನ್ನೊಂದು ಕಲರ್ ಏನು ಥ್ರೆಡ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ನಾವು ನೋಡಿ ಈ ರಿಂಗಿಗೆ ಹಾಕೋಬೇಕಾಗತ್ತೆ. ನೀವೇನಾದರೂ ಸ್ಯಾರಿಗೆ ಹಾಕೋತೀರಾ ಅಂತಂದರೆ ಸ್ಯಾರಿಗೆ ಮ್ಯಾಚ್ ಆಗೋವಂಥ 2 ಕಲರ್ ಥ್ರೆಡ್ಗಳನ್ನ ತೊಗೋಬೇಕಾಗತ್ತೆ. ಇದು ಕೂಡ ಅಷ್ಟೇ 77 ಥ್ರೆಡ್ನೇ ತೊಗೊಂಡಿದ್ದೀನಿ. ಅದನ್ನು ಕೂಡ ನೋಡಿ ಈ ರೀತಿ ರಿಂಗ್ ಬೀಡ್ ಒಳಗಡೆ ಹಾಕ್ಕೊಂಡು ಒಂದು 3 ಟೈಮ್ಸ್ ನಾಟ್ ಹಾಕೊಂಡ್ಬಿಟ್ಟು ಕುಚ್ಚು ಹಿಂದೆಗಡೆಯಿಂದ ಥ್ರೆಡ್ನ ತಂದು ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಇದು ಕೂಡ ರೆಡಿ ಆಗುತ್ತೆ. ಇಲ್ಲಿ ನಾವು ಉದ್ದ ತುಂಡ ಅಂತ ಏನು ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ. ನಾವು ಕೆಳಗಡೆ ಹಾಕ್ಕೊಂಡಿರೋಂಥ ಕುಚ್ಚು ಯಾವ ಲೆಂತಲ್ಲಿ ಮಾಡ್ಕೊಂಡಿರ್ತೀವೋ ಸೇಮ್ ಅದೇ ಲೆಂತಲ್ಲೇ ಈ ಒಂದು ಕುಚ್ಚನ್ನು ಕೂಡ ನಾವು ಮಾಡ್ಕೋಬೇಕಾಗತ್ತೆ. ನೋಡಿ, ಕೊನೆಯದಾಗಿ ಕುಚ್ಚು ಈ ರೀತಿ ಬಂದಿರುತ್ತೆ. ನೆಕ್ಸ್ಟ್ ನೀವು ಹಾಕೋತೀರಾ ಅಂತಂದರೆ ಅದಕ್ಕೆ ಆಪೋಸಿಟ್ ಕಲರ್, ಅಂದರೆ ನಾವೇನು ಮೇಲ್ಗಡೆ ಬ್ಲೂ ಕಲರ್ ಹಾಕ್ಕೊಂಡಿರ್ತೀವಲ್ಲ ಸೊ ಅದನ್ನು ಇಲ್ಲಿ ಕೆಳಗಡೆ ಬರೋ ಥರ ಹಾಕೋಬೇಕು. ಪರ್ಪಲ್ ಕಲರ್ ಇರುವಂಥ ಥ್ರೆಡ್ನ ಮೇಲ್ಗಡೆ ಹಾಕ್ಕೋಬೇಕು. ಈ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಈ ಒಂದು ಡಿಸೈನು ನೀವು ಸೀರೆಗೆ ಹಾಕಿ ನೋಡಿ, ತುಂಬಾ ನೀಟಾಗಿ ಕಾಣಿಸುತ್ತೆ ಮತ್ತು ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇರುತ್ತೆ. ಈಗ ನೋಡಿ, ಮೇಲ್ಗಡೆ ಪರ್ಪಲ್ ಕಲರ್ನ ಹಾಕೋತಾ ಇದ್ದೀನಿ. ಸೇಮ್ ಇದೇ ಥರ ನಾವು ಫುಲ್ ಸಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ನಾನು 3 ಕುಚ್ಚನ್ನ ಕಟ್ಟಿ ತೋರಿಸಿದ್ದೀನಿ. ನೋಡಿ, ಡಿಸೈನ್ ಈ ರೀತಿಯೇ ಬರುತ್ತೆ ಸ್ನೇಹಿತರೆ. ಈಗ ನೆಕ್ಸ್ಟ್ ಇನ್ನೊಂದು ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ನೋಡಿ, ನಾನು ಒಂದು ಸೈಡ್ 3 ಎಳೆ ಥ್ರೆಡ್ ಹಾಕ್ಕೊಂಡಿದ್ದೀನಿ. 2 ಸೇರಿದರೆ ಅಲ್ಲಿಗೆ 6 ಎಳೆ ಥ್ರೆಡ್ ಆಗುತ್ತೆ. ಈ ಥರ ಇಲ್ಲಿ ನಾವು ಥ್ರೆಡ್ಗಳನ್ನ ತೊಗೋಬೇಕಾಗುತ್ತೆ. ಅದಾದಮೇಲೆ ನೋಡಿ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿಕೊಂಡು ಸ್ಮಾಲ್ ಸೈಜು ಗೋಲ್ಡ್ ಬೀಡ್ ಹಾಕೋತಾ ಇದ್ದೀನಿ. ಇಲ್ಲಿ ನಾವು ಒಟ್ಟು 9 ಬೀಡ್ಸ್ಗಳನ್ನ ಹಾಕೋಬೇಕಾಗತ್ತೆ. 9 ಬೀಡ್ಸ್ ಹಾಕ್ಕೊಂಡು ಅದಾದಮೇಲೆ ಒಂದು ರೆಡಿ ಮಾಡ್ಕೊಂಡಿರುವಂಥ ರೆಡಿ ಕುಚ್ಚನ್ನು ಹಾಕೋಬೇಕು. ಈಗ ನೋಡಿ, ಫಸ್ಟ್ 3 ಬೀಡ್ ಏನಿದೆ ಅಲ್ವಾ ಕೆಳಗಡೆ, ಆ 3 ಬೀಡಿಂದ ನೋಡಿ ಈ ರೀತಿ ಥ್ರೆಡ್ನ ತಂದು ಈ ರೀತಿ ಥ್ರೆಡ್ನ ಆಚೆ ತೊಗೊಂಬರಬೇಕು. ಆಗ ನಮಗೆ ಕುಚ್ಚು ಅನ್ನೋದು ಈ ರೀತಿ ಉಲ್ಟಾ ಸೈಡ್ಗೆ ಟರ್ನ್ ಆಗುತ್ತೆ. ಈಗ ನೆಕ್ಸ್ಟ್ 3 ಬೀಡಿಂದ ನಾವು ಥ್ರೆಡ್ನ ಆಚೆ ತರಬೇಕು. ಹಾಗೆಯೇ ಲಾಸ್ಟ್ 3 ಬೀಡ್ ಏನು ಕಾಣಿಸ್ತಾ ಇದೆ ಅಲ್ವಾ, ಈ 3 ಬೀಡಿಂದನೂ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು. ಆಗ ನಮಗೆ ಕುಚ್ಚು ಶೇಪ್ ಅನ್ನೋದು ನೋಡಿ ಈ ರೀತಿ ಬರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಅಂದರೆ 3 ಬೀಡ್ 3 ಬೀಡ್ 3 ಬೀಡ್ ಈ ರೀತಿ ಬರುತ್ತೆ ನಮಗೆ ಈ ಡಿಸೈನಲ್ಲಿ. ಈ ರೀತಿ ಹಾಕ್ಕೊಂಡು ಸ್ಯಾರಿಗೇನೆ ನಾವು ಇದನ್ನು ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ತರಬೇಕು ಫಸ್ಟು. ಅದಾದಮೇಲೆ ಇನ್ನೊಂದು ಸರಿ ನೀಡಲ್ ಹಾಕಿ ಥ್ರೆಡ್ನ ತೊಗೊಂಡು ನಾವು ಹೂ ಗಂಟು ಹಾಕ್ತೀವಲ್ಲ ಆ ರೀತಿ ಒಂದು 2 ಸರಿ ನಾಟ್ ಹಾಕೊಂಡ್ಬಿಟ್ರೆ ಸಾಕು. ಆಗ ನಾವು ಹಾಕ್ಕೊಂಡಿರೋಂಥ ಡಿಸೈನು ಟೈಟಾಗಿ ಕೂತ್ಕೊಳ್ಳುತ್ತೆ ಸ್ನೇಹಿತರೆ. ತುಂಬ ಸಿಂಪಲ್ ಅಂದರೆ ಸಿಂಪಲ್ ಡಿಸೈನು. ನಾವು ಕುಚ್ಚಿಂದ ಕುಚ್ಚಿಗೆ 1/4 ಇಂಚಷ್ಟು ಜಾಗನ ಬಿಟ್ಕೊಂಡು ಹಾಕ್ಕೊಂಡು ಹೋದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಒಂದು ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಈ ಕುಚ್ಚಿಗೆ ನಾವು ಒಂದು 450ಇಂದ 500 ರುಪೀಸ್ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ಗೆ ತಕ್ಕಂಗೆ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಮಾಡ್ಬೋದು ಸ್ನೇಹಿತರೆ. ಈಗ ನೆಕ್ಸ್ಟ್ ಇಲ್ಲಿ ನಾನು ಇನ್ನೊಂದು ಡಿಸೈನ್ನ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನಾನು ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಸೈಡ್ 50 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ಡಬಲ್ ಆದಾಗ 100 ಎಳೆ ಥ್ರೆಡ್ ಆಗುತ್ತೆ. ಅದೇ ಥರ ಇಲ್ಲಿ ನಾನು 2 ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಫಸ್ಟು ಒಂದು ನೀಡಲ್ ಹಾಕಿ ನೋಡಿ ಈ ರೀತಿ ಥ್ರೆಡ್ನ ಆಚೆ ತೊಗೊಂಬರಬೇಕು. ಅದಾದಮೇಲೆ ಅದ್ರ ಪಕ್ಕದಲ್ಲಿ ನೆಕ್ಸ್ಟ್ ಇನ್ನೊಂದು ಥ್ರೆಡ್ನ ಕೂಡ ನಾವು ಈ ರೀತಿ ತೊಗೊಂಬರಬೇಕು. ಈಗ 2 ಬೀಡ್ ಒಳಗಡೆ ಒಂದು ರಿಂಗ್ ಬೀಡನ್ನ ಹಾಕೋತೀನಿ. ಹಾಕ್ಕೊಂಡು ಅದನ್ನು ಹಿಂದೆಗಡೆ ನಾವು ಜರುಗಿಸ್ಕೋಬೇಕು. ಈ ರೀತಿ ನೀಟಾಗಿ ಜರುಗಿಸ್ಕೋಬೇಕು. ಈಗ 2 ಸೇರಿಸಿ ಒಂದು ಗಂಟು ಹಾಕೋಬೇಕು. ಅಂದರೆ ಒಂದು 3ರಿಂದ 4 ಸಾರಿ ಕುಚ್ಚನ್ನು ಗಂಟು ಹಾಕೋಬೇಕು. ಮತ್ತು ಇನ್ನೊಂದು ಏನಂದರೆ ಸ್ನೇಹಿತರೆ, ಇದಕ್ಕೆ ನಾವು ಈ ರೀತಿ ಹೋಲ್ ಮಾಡಿಕೊಂಡು ಮಾಡೋದಕ್ಕಿಂತ ಒಂದು ನೀಡಲ್ಲು ಹಾಗೆ ಇನ್ನೊಂದು ನೀಡಲ್ಲು ಪಕ್ಕದಲ್ಲಿ ತೊಗೊಂಡು ಬಂದರೆ ಥ್ರೆಡ್ಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ.
ಈಗ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತನ್ನು ಬಿಟ್ಕೊಂಡು ಥ್ರೆಡ್ಗಳನ್ನೆಲ್ಲ ನೀಟಾಗಿ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ನಿಮಗೆ ಆ ರಿಂಗ್ ಬೀಡ್ ಬೇಕು ಅಂದರೆ ನೀವು ಹಾಗೇ ಬಿಡ್ಬೋದು. ಮೇಲ್ಗಡೆ ನೋಡಿ ಈ ರೀತಿಯೇ ಒಂದು ಗಮ್ ಹಾಕಿ ಪೇಸ್ಟ್ ಮಾಡ್ಕೋಬೋದು. ಆ ರೀತಿ ಬೇಡ ಅಂತಂದರೆ ನೋಡಿ ಈ ರೀತಿ ಕೆಳಗಡೆನೂ ಕೂಡ ನಾವು ಹಾಕ್ಕೋಬೋದು. ಇಲ್ಲಿ 2 ಕುಚ್ಚನ್ನು ಕಟ್ಟಿ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ನಿಮ್ಮ 2ನೇ ಕುಚ್ಚು ಏನಿದೆ ಅಲ್ವಾ ಆ ರೀತಿ ನೀಟ್ ಫಿನಿಶಿಂಗ್ ಬರೋ ಥರ ನೀವು ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನಾನು ಇನ್ನೂ ಒಂದು ಡಿಸೈನ ಮಾಡ್ಕೋತಾ ಇದ್ದೀನಿ. ಈ ಡಿಸೈನ ಮಾಡ್ಕೊಳ್ಳೋದಕ್ಕೆ ಒಂದು ಸೈಡ್ 77 ಥ್ರೆಡ್ಡು, ಹಾಗೆಯೇ ಅದು ಡಬಲ್ ಆದಾಗ 140 ಸ್ಟ್ಯಾಂಡ್ಸ್ ಆಗುತ್ತೆ. ಈ ರೀತಿ ನಾನು ಥ್ರೆಡ್ನ ತೊಗೊಂಡು ರಿಂಗ್ ಬೀಡ್ ಒಳಗಡೆ ನಾವು ಕುಚ್ಚನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಈ ಕುಚ್ಚನ್ನು ರೆಡಿ ಮಾಡ್ಕೋಬೇಕಾದ್ರೆ 2 ಹೋಲ್ ಮಧ್ಯ ನಮಗೆ ಕುಚ್ಚು ಬರಬೇಕು. ಆ ರೀತಿ ನಾವು ಕುಚ್ಚನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಬೇರೆ ಡಿಸೈನ್ಗೆ ಅಂತ ಕುಚ್ಚನ್ನು ರೆಡಿ ಮಾಡ್ಕೋತಾ ಇರೋದು. ಸೊ ಹಾಗಾಗಿ ಹೋಲ್ ಮೇಲೆಗಡೆ ಕಾಣಿಸ್ತಾ ಇದೆ. ಸೊ ಈ ರೀತಿ ಹಾಕೋಬಾರ್ದು. ಈ ಡಿಸೈನ್ ಮಾಡ್ಕೋಬೇಕಾದ್ರೆ ಕುಚ್ಚು 2 ಹೋಲ್ ಮಧ್ಯೆ ನಮಗೆ ಕುಚ್ಚು ಬರಬೇಕು. ಆ ರೀತಿ ನೀವು ರೆಡಿ ಮಾಡ್ಕೊಳ್ಳಿ. ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ 2 ಎಳೆ ಜರಿ ಥ್ರೆಡ್ನ ತೊಗೊಂಡಿದ್ದೀನಿ. ತಗೊಂಡು ನೋಡಿ ಈ ರೀತಿ ನೀಡಲ್ಲ ಹಾಕಿ ಒಂದು ಲಾಕ್ನ ಮಾಡ್ಕೋಬೇಕಂದ್ರೆ ನಾವು ಕೆಳಗಡೆ ಗಂಟು ಹಾಕಿರ್ತೀವಲ್ಲ ಅದೇ ಇಲ್ಲಿ ಒಂದು ಲಾಕ್ ಥರ ಆಗುತ್ತೆ ನಮಗೆ. ಸೊ ನೋಡಿ ಒಂದು ರಿಂಗ್ ಬೀಡ್ ಹೋಲ್ ಒಳಗಡೆ ಇಲ್ಲಿ ನಾನು ಬೀಡ್ಸ್ಗಳನ್ನ ಹಾಕೋತಾ ಇದ್ದೀನಿ. ಕ್ರಿಸ್ಟಲ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಕ್ರಿಸ್ಟಲ್ ಬೀಡ್ ಯಾಕೆ ಅಂತಂದರೆ ಅದು ಬೇಗ ಕಲರೂ ಹೋಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅಥವಾ ನೀವು ಇದರೊಳಗಡೆ ಯಾವುದಾದ್ರೂ ಇಡ್ಸೋ ಥರ ಫ್ಲವರ್ ಬೀಡ್ ಇರ್ಬೋದು ಅಥವಾ ರೌಂಡ್ ಬೀಡ್ ಇರ್ಬೋದು, ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಬೀಡನ್ನ ಯೂಸ್ ಮಾಡಿಕೊಂಡು ನೀವು ಈ ಡಿಸೈನ್ನ ಮಾಡ್ಕೋಬೋದು. ಮತ್ತು ಈ ಕುಚ್ಚನ್ನ ಲಾಕ್ ಮಾಡಬೇಕಾದ್ರೆ ನಾನು ಯಾವ ರೀತಿ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ, ಸೇಮ್ ಅದೇ ಥರನೇ ಲಾಕ್ ಮಾಡ್ಕೊಳ್ಳಿ. ಈ ಲಾಕು ತುಂಬಾ ಟೈಟಾಗಿ ತುಂಬಾ ಸೆಕ್ಯೂರ್ ಆಗಿರುತ್ತೆ. ಸೊ ಹಾಗಾಗಿ ಇದೇ ರೀತಿಯೇ ಆದಷ್ಟು ಲಾಕ್ ಮಾಡ್ಕೊಳ್ಳಿ. ಈಗ ಕುಚ್ಚು ಹಿಂದೆಗಡೆಯಿಂದ ನೋಡಿ ಈ ರೀತಿ ಥ್ರೆಡ್ನ ತಂದು ಇಲ್ಲೂ ಕೂಡ ನೀವು 1-2 ಸರಿ ಲಾಕ್ ಮಾಡ್ಕೊಂಬಿಡಿ. ಆಗ ಕುಚ್ಚು ತುಂಬ ಟೈಟಾಗಿ ಕೂತ್ಕೊಳ್ಳುತ್ತೆ. ಈಗ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ನೋಡಿ ನಮಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಇಲ್ಲೂ ಕೂಡ ನಾನು 3 ಕುಚ್ಚನ್ನು ಕಟ್ಟಿ ತೋರಿಸಿದ್ದೀನಿ ನೋಡಿ. ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ. ಈಗ ನೆಕ್ಸ್ಟ್ ನಾನು ಇನ್ನೊಂದು ಡಿಸೈನ್ನ ಮಾಡ್ಕೋತಾ ಇದ್ದೀನಿ. ಅದಕ್ಕೂ ಕೂಡ ಸೇಮ್ ನೋಡಿ ಈ ರೀತಿ ಜರಿ ಥ್ರೆಡ್ನೇ ತೊಗೊಂಡಿದ್ದೀನಿ. ಫಸ್ಟು ಈ ರೀತಿ ನೀಡಲ್ ಹಾಕಿ ಜರಿ ಥ್ರೆಡ್ನ ಆಚೆ ತೊಗೊಂಬರಬೇಕು. ತೊಗೊಂಡು ಬಂದು ಒಂದು ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಇಲ್ಲಿ ನಾನು ಒಂದು ಗೋಲ್ಡ್ ಬೀಡ್ ಹಾಕೋತಾ ಇದ್ದೀನಿ. ಹಾಗೆಯೇ ಅದ್ರ ಕೆಳಗಡೆ ಒಂದು ಫ್ಲವರ್ ಬೀಡನ್ನ ಹಾಕೋತಾ ಇದ್ದೀನಿ. ಇಲ್ಲಿ ನೀವು ಇದೇ ಥರ ಫ್ಲವರ್ ಬೀಡ್ ಹಾಕೋಬೇಕು ಅಂತ ಏನಿಲ್ಲ, ನಿಮ್ಗೆ ಇಷ್ಟ ಆಗೋ ಥರ ಯಾವುದಾದ್ರೂ ಬೀಡ್ ಇದ್ದರೂ ಕೂಡ ಹಾಕೋಬೋದು. ಈಗ ನೋಡಿ ರೆಡಿ ಮಾಡ್ಕೊಂಡಿರೋವಂಥ ರೆಡಿ ಕುಚ್ಚನ್ನು ಇದರೊಳಗಡೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು 3 ಈಗ ನಾವು ಜರುಗಿಸ್ಕೋಬೇಕು. ನೋಡಿ ಈ ರೀತಿ ತೊಗೊಂಡು ಬಂದು ಈ ಫ್ಲವರ್ ಬೀಡ್ ಕೆಳಗಡೆಯಿಂದ ನೋಡಿ ಈ ರೀತಿ ನೀಡಲ್ ಹಾಕಿ ಮೇಲೆ ಇರುವಂಥ ಬೀಡ್ಗೂ ಸೇರಿಸ್ಕೊಂಡು ನೋಡಿ ಈ ರೀತಿ ಥ್ರೆಡ್ನ ಆಚೆ ಎಳ್ಕೊಂಬರಬೇಕು. ಆಚೆ ಎಳ್ಕೊಂಬಂದು ಒಂದು 2 ಸರಿ ಅಥವಾ 3 ಸರಿ ಇದನ್ನು ನಾವು ನಾಟ್ನ ಮಾಡ್ಕೋಬೇಕಾಗತ್ತೆ. ಅಂದರೆ ಈ ಒಂದು ಕುಚ್ಚನ್ನು ಗಂಟು ಹಾಕೋಬೇಕು. 1-2 ಸರಿ ಮಾಡ್ಕೊಂಡ್ರೇ ಸಾಕು, ಆಗ ತುಂಬ ಟೈಟಾಗೇ ಕೂತ್ಕೊಳ್ಳುತ್ತೆ. ನೀವು ಬೇಕು ಅಂತಂದರೆ ನೋಡಿ ಆ ಬೀಡ್ ಒಳಗಡೆಯಿಂದ ಥ್ರೆಡ್ನ ತಂದು ಕೂಡ ನಾವು ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿ ಬಟ್ಟೆ ಹಿಂದೆಗಡೆನೂ ಕೂಡ 1-2 ಸರಿ ಲಾಕ್ ಮಾಡ್ಕೊಂಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಈಸಿ ಅನಿಸುತ್ತೆ ಆ ಮೆಥಡಲ್ಲಿ ನೀವು ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲೂ ಕೂಡ 2 ಕುಚ್ಚನ್ನು ಕಟ್ಟಿ ತೋರ್ತಿದ್ದೀನಿ ನೋಡಿ. ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿ ನಾನು 77 ಥ್ರೆಡ್ನೇ ತೊಗೊಂಡು ಫಸ್ಟ್ ಕುಚ್ಚನ್ನು ಕಟ್ಟಿಬಿಟ್ಟು ಅದಾದಮೇಲೆ ನಮಗೆ ಈ ರೀತಿ ವಿ ಶೇಪ್ ಬರೋ ಥರ ಕುಚ್ಚನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಇಲ್ಲಿ ನಾವು ಮೇಲ್ಗಡೆ ಹೋಲು ಓಪನ್ ಇರಬೇಕು, ಅದರ ಆಪೋಸಿಟ್ಗೆ ಕೆಳಗಡೆ ನಾವು ಕುಚ್ಚನ್ನು ಕಟ್ಕೋಬೇಕು. ಈ ರೀತಿ ಕುಚ್ಚುಗಳನ್ನ ಪ್ರಿಪೇರ್ ಮಾಡಿ ಇಟ್ಕೋಬೇಕಾಗುತ್ತೆ. ಫಸ್ಟೇ ನೋಡಿಕೊಂಡು ನಮಗೆ ಸೀರೆಗೆ ಎಷ್ಟು ಬೇಕೋ ಅಷ್ಟನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡಬೇಕು. ಅದಾದಮೇಲೆ ಇಲ್ಲಿ ನಾನು ಜರಿ ಥ್ರೆಡ್ಡಿಂದನೇ ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಈ ರೀತಿ ಒಂದು ಲಾಕ್ನ ಮಾಡ್ಕೊಂಡ್ಬಿಡಬೇಕು. ಅದಾದಮೇಲೆ ಒಂದು ಗೋಲ್ಡ್ ಬೀಡನ್ನ ಹಾಕೋತಾ ಇದ್ದೀನಿ. ಮತ್ತು ಫಸ್ಟು ರಿಂಗ್ ಬೀಡ್ ಒಳಗಡೆ ಅಂತ ಈ ರೀತಿ ನೀಡಲ್ ಹಾಕಬೇಕು. ಮತ್ತು ಅದರೊಳಗಡೆ ಇನ್ನೊಂದು ಗೋಲ್ಡ್ ಬೀಡನ್ನ ಹಾಕ್ಕೊಂಡು ಈ ಮೇಲ್ಗಡೆ ರಿಂಗ್ ಬೀಡು ಹಾಗೆ ಮೇಲ್ಗಡೆ ಇರುವಂಥ ಗೋಲ್ಡ್ ಬೀಡು 2 ಹೋಲಿಂದನೂ ಈ ರೀತಿ
ಥ್ರೆಡ್ನ ಆಚೆ ತೊಗೊಂಬರಬೇಕು. ಆಚೆ ತೊಗೊಂಬಂದು ನೀಟಾಗಿ ಡಿಸೈನ್ನ ಸೆಟ್ ಮಾಡ್ಕೋಬೇಕು ನಾವು ಫಸ್ಟು. ಅದಾದಮೇಲೆ ನೋಡಿ ಈ ರೀತಿ ಒಂದು 2 ಟೈಮ್ಸ್ ನಾಟನ್ನ ಮಾಡ್ಕೋಬೇಕಾಗತ್ತೆ. ನಾಟನ್ನ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ, ಅಥವಾ ಈ ರೀತಿ ಹಿಂದೆಗಡೆ ಹೋಗಿ ಇನ್ನೊಂದು ಸರಿ ಲಾಕ್ ಮಾಡ್ಕೊಂಬಿಟ್ಟು ಅದಾದಮೇಲೆ ನೆಕ್ಸ್ಟ್ ನಾವು ಥ್ರೆಡ್ನ ಕಟ್ ಮಾಡಿಕೊಂಡು ಡಿಸೈನ್ನ ಫಿನಿಷ್ ಮಾಡ್ಕೋಬೋದು. ಇಲ್ಲೂ ಕೂಡ ನಾನು 2 ಕುಚ್ಚನ್ನು ಕಟ್ಟಿ ತೋರಿಸಿದ್ದೀನಿ ನೋಡಿ. ನೋಡೋದಕ್ಕೆ ಡಿಸೈನ್ ಈ ರೀತಿ ಕಾಣಿಸ್ತಾ ಇರುತ್ತೆ. ಸ್ಯಾರಿಗೆ ಹಾಕೊಂಡಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಸೊ ಒಮ್ಮೆ ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ. ಈಗ ನೆಕ್ಸ್ಟ್ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ. ಒಂದು ಸೈಡು 2 ಎಳೆ ತೊಗೊಂಡಿದ್ದೀನಿ. ಒಟ್ಟು ಟೋಟಲ್ ಆದರೆ ಅದು 4 ಎಳೆ ಆಗುತ್ತಲ್ಲ, ಆ ರೀತಿ ಫಸ್ಟು ಥ್ರೆಡ್ನ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ನೋಡಿ ಒಂದು ಗೋಲ್ಡ್ ಬೀಡು, ಹಾಗೆಯೇ ಒಂದು ರಿಂಗ್ ಬೀಡು ಮತ್ತು ಇನ್ನೊಂದು ಗೋಲ್ಡ್ ಬೀಡು. ಇಲ್ಲಿ ನಾನು ರಿಂಗ್ ಬೀಡನ್ನ ಸ್ಟೋನ್ ಬೀಡ್ ತೊಗೊಂಡಿದ್ದೀನಿ ಸ್ನೇಹಿತರೆ. ಸೊ ಈ ರೀತಿ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಒಂದು ರೆಡಿ ಮಾಡ್ಕೊಂಡಿರೋಂಥ ರೆಡಿ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ಮೇಲೆ ಕಾಣಿಸ್ತಾ ಇರೋವಂಥ ಬೀಡಲ್ಲಿ ನೋಡಿ ಈ ರೀತಿ ನೀಡಲ್ಲಿ ಹಾಕಿ ಥ್ರೆಡ್ನ ತಂದರೆ ನಮಗೆ ಕುಚ್ಚು ಅನ್ನೋದು ಈ ರೀತಿ ಟರ್ನ್ ಆಗುತ್ತೆ. ಟರ್ನ್ ಆದಮೇಲೆ ಈಗ ಮತ್ತೆ ನಾವು ಒಂದು ರಿಂಗ್ ಬೀಡು ಹಾಗೆಯೇ ಒಂದು ಗೋಲ್ಡ್ ಬೀಡು ಇಷ್ಟನ್ನು ಹಾಕ್ಕೊಂಡು ಥ್ರೆಡ್ನ ಲಾಕ್ ಮಾಡ್ಕೋಬೇಕು. ಇಲ್ಲಿ ನೀವು ಈ ರೀತಿ ವಿ ಶೇಪಲ್ಲಾದರೂ ಇಟ್ಕೋಬೋದು, ಅಥವಾ ಉದ್ದವಾಗಿ ಬೇಕಾದರೂ ಇಟ್ಕೊಂಡು ಲಾಕ್ನ ಮಾಡ್ಕೋಬೋದು. ನೋಡ್ಕೊಳ್ಳಿ ಡಿಸೈನ್ ಯಾವ ರೀತಿ ಇದ್ದರೆ ಚೆನ್ನಾಗಿ ಕಾಣಿಸುತ್ತೋ ಆ ರೀತಿ ನೋಡಿಕೊಂಡು ನಾವು ಈ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇದೇ ಥರ ನಾನು ಸೇಮ್ ಅಂದರೆ ಇನ್ನೂ ಒಂದೊಂದು ಬೀಡ್ ಎಕ್ಸ್ಟ್ರಾ ಹಾಕ್ಕೊಂಡು ಡಿಸೈನ್ ಮಾಡಿದ್ದೀನಿ ನೋಡಿ. ನಿಮಗೆ ಈ ರೀತಿ ಬೇಕಂದರೆ ಈ ರೀತಿ ಹಾಕೋಬೋದು, ಇಲ್ಲ ಪಕ್ಕದಲ್ಲಿ ಇನ್ನೊಂದು ಡಿಸೈನ್ ತೋರಿಸ್ತಾ ಇದ್ದೀನಲ್ಲ ಈ ಥರ ಬೇಕು ಅಂದರೆ ನೀವು ಈ ರೀತಿ ಬೇಕಾದ್ರೂ ಹಾಕೋಬೋದು. ಸೇಮ್ ಅದೇ ಥರನೇ ಇನ್ನೊಂದೊಂದು ಬೀಡ್ಗಳು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ನಾಟ್ ಹಾಕೋಬೇಕಾದ್ರೂ ಕೂಡ ನೋಡಿ ಈ ರೀತಿ ನಿಮಗೆ ವಿ ಶೇಪಲ್ಲಿ ಬೇಕೋ ಅಥವಾ ಯು ಶೇಪಲ್ಲಿ ಬೇಕೋ ನೋಡಿಕೊಂಡು ಹಿಡ್ಕೊಂಡು ಲಾಕ್ನ ಮಾಡ್ಕೊಳ್ಳಿ. ನೋಡಿ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ. ಈ ಒಂದು ಡಿಸೈನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೆಕ್ಸ್ಟ್ ನಾನು ಇಲ್ಲಿ ಇನ್ನೊಂದು ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಸೊ ಇದನ್ನು ನಾನು ಒಂದು ಸೈಡ್ 4 ಎಳೆ ಹಾಗೆಯೇ ಅದು ಡಬಲ್ ಆದಾಗ 8 ಎಳೆ ಆಗುತ್ತಲ್ಲ, ಆ ರೀತಿ ನಾನು ಥ್ರೆಡ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ನೋಡಿ ಈ ರೀತಿ ಲಾಕ್ನ ಮಾಡ್ಕೋಬೇಕು. ನೀವು ಲಾಕ್ನ ಮಾಡ್ಕೋಬೇಕಾದ್ರೆ ಪಕ್ಕದಲ್ಲಿ ಇನ್ನೊಂದು ಬೀಡ ಹಾಕಿರೆ ಎಷ್ಟು ನಾವು ಗ್ಯಾಪ್ ಬಿಡಬೇಕೋ ಅಷ್ಟು ಗ್ಯಾಪ್ನ ಬಿಟ್ಕೊಂಡು ನೋಡಿ ಈ ರೀತಿ ಥ್ರೆಡ್ನ ತಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ. ಈಗ ಮತ್ತೆ ಇನ್ನೂ 2 ಬೀಡ್ ಹಾಕ್ಕೋತೀನಿ. ಬೀಡ್ ಹಾಕ್ಕೊಂಡು ಮತ್ತೆ ಪಕ್ಕದಲ್ಲಿ ಒಂದು ಸ್ವಲ್ಪ ಥ್ರೆಡ್ನ ಬಿಟ್ಟು ನೋಡಿ ಈ ರೀತಿ ಲಾಕ್ನ ಮಾಡ್ಕೋಬೇಕು. ಈ ಒಂದು ಡಿಸೈನ ನಾವು ಕ್ರೋಶಾ ಡಿಸೈನಲ್ಲೂ ಕೂಡ ಹಾಕೋಬೋದು ಸ್ನೇಹಿತರೆ. ಇನ್ ಕೇಸ್ ಏನಾದರೂ ನಿಮಗೆ ಕ್ರೋಶಾ ವರ್ಕ್ ಬರಲ್ಲ ಅಂತ ಅನ್ನಂಗಿದ್ರೆ ನೀವು ಈ ಡಿಸೈನ ಈ ರೀತಿ ನಾರ್ಮಲ್ ಹೆಮ್ಮಿಂಗ್ ನೀಡಲಿಂದನೂ ನಾವು ಮಾಡ್ಕೋಬೋದು. ನೋಡಿ ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಫಸ್ಟು ನೀವು ಕಂಪ್ಲೀಟಾಗಿ ಬೀಡ್ಗಳನ್ನೆಲ್ಲ ಹಾಕ್ಕೊಂಡು ಅದಾದಮೇಲೆ ನಾವು ಇಲ್ಲಿ ಕುಚ್ಚುಗಳನ್ನ ಕಟ್ಕೋಬೇಕಾಗತ್ತೆ ಸ್ನೇಹಿತರೆ. ಲಾಸ್ಟಲ್ಲಿ 2 ಸರಿ ನೋಡಿ ಈ ರೀತಿ ಥ್ರೆಡ್ನ ತಂದು ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿಕೊಂಡು ಈ ರೀತಿ ಥ್ರೆಡ್ನ ಕಟ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿಗೆ ಡಿಸೈನ್ ಈ ರೀತಿ ಕಾಣಿಸ್ತಾ ಇರುತ್ತೆ. ಈಗ ನಾವು ಇವುಗಳ ಮಧ್ಯದಲ್ಲಿ ಕುಚ್ಚನ್ನು ಕಟ್ಕೋಬೇಕು. ಕುಚ್ಚು ಕಟ್ಟೋಕ್ಕೂ ಕೂಡ ನಾನಿಲ್ಲಿ 75 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ನೋಡಿ 2 ಬೀಡ್ ಮಧ್ಯದಲ್ಲಿ ಈ ರೀತಿ ಥ್ರೆಡ್ನ ತಂದು ನಾವು ಕುಚ್ಚನ್ನು ಕಟ್ಕೋಬೇಕಾಗುತ್ತೆ. ನೀವು ಈ ಕುಚ್ಚನ್ನು ಸಿಂಗಲ್ ಕಲರಲ್ಲಿ ಬೇಕಾದರೂ ಕಟ್ಕೋಬೋದು, ಇಲ್ಲ ಡಬಲ್ ಕಲರಲ್ಲಿ ಕೂಡ ಕಟ್ಕೋಬೋದು. ಡಬಲ್ ಕಲರಲ್ಲಿ ಕಟ್ತೀರಾ ಅಂತಂದರೆ ಒಂದೊಂದು 50 ಎಳೆ ಥ್ರೆಡ್ನ ಮಾಡ್ಕೊಳ್ಳಿ, ಅಥವಾ ಒಂದು 45 ಸ್ಟ್ಯಾಂಡ್ಸ್ ಮಾಡ್ಕೊಳ್ಳಿ. ಅಂದರೆ ಒಂದು ಸೈಡ್ 45 ಸ್ಟ್ಯಾಂಡ್ಸ್ ಆ ರೀತಿ ಮಾಡ್ಕೋಬೇಕು. ಅದು ಡಬಲ್ ಆದಾಗ 90 ಎಳೆ ಥ್ರೆಡ್ ಆಗುತ್ತಲ್ಲ, ಸೊ ಆ ರೀತಿ ನಾವು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಒಂದೇ ಕಲರ್ ಥ್ರೆಡ್ಡೇ 75 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಒಂದು ಸೈಡು. ಸೊ ಈ ರೀತಿ ಸೀರೆ ಮ್ಯಾಚಿಂಗ್ ಕಲರು ಏನಿರುತ್ತೆ ಅಲ್ವಾ ಅದನ್ನು ಒಂದು ಕುಚ್ಚು ಒಂದು ಕಲರು, ಇನ್ನೊಂದು ಕುಚ್ಚು ಇನ್ನೊಂದು ಕಲರ್ ಥ್ರೆಡ್, ಈ ಥರ ನಾವು ಕಟ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಕೂಡ ನಾನು 4 ಕುಚ್ಚನ್ನು ಕಟ್ಟಿ ತೋರಿಸ್ತಿದ್ದೀನಿ ನೋಡಿ. ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ. ಹಾಗೆಯೇ ಈ ಡಿಸೈನ ನಾವು ಸ್ಯಾರಿಗೆ ಹಾಕ್ಕೊಂಡೋದಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಒಮ್ಮೆ ಈ ಡಿಸೈನ್ನ ಟ್ರೈ ಮಾಡಿ ನೋಡಿ. ಈಗ ನೆಕ್ಸ್ಟ್ ಇನ್ನೂ ಒಂದು ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೇಮ್ ಅದೇ ಥ್ರೆಡ್ನೇ ಇಲ್ಲಿ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಥ್ರೆಡ್ನ ಇಲ್ಲಿ ಲಾಕ್ನ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ನಾನು ಕಾಪರ್ ಬೀಡನ್ನ ಯೂಸ್ ಮಾಡಿ ಡಿಸೈನ್ನ ಮಾಡ್ಕೋತಾ ಇದ್ದೀನಿ. ನೀವು ನಿಮ್ಮ ಸ್ಯಾರಿಗೆ ಮ್ಯಾಚ್ ಆಗೋ ಅಂಥ ಯಾವುದಾದ್ರೂ ಕಲರ್ ಬೀಡನ್ನ ಕೂಡ ಯೂಸ್ ಮಾಡ್ಕೋಬೋದು.
ಇಲ್ಲೂ ಕೂಡ ಅಷ್ಟೇ ಸ್ನೇಹಿತರೆ, ನೋಡಿ ನಾವು ಫಸ್ಟು ಬೀಡನ್ನ ಈ ರೀತಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಕುಚ್ಚಾಕೋದಕ್ಕೆ ಜಾಗನ ಬಿಡಬೇಕಲ್ವ. ಸೊ ಒಂದಷ್ಟು ದೂರ ಥ್ರೆಡ್ನ ನೋಡಿ ಈ ರೀತಿ ತೊಗೊಂಡು ಬಂದು 2 ಥ್ರೆಡ್ನ ಸೇರಿಸಿ ನೋಡಿ ಈ ರೀತಿ ನೀಡಲ್ ಹಾಕಿ ತಂದಾಗ ನಮಗೆ ಥ್ರೆಡ್ ಅನ್ನೋದು ಚೆನ್ನಾಗಿ ಲಾಕ್ ಆಗುತ್ತೆ. ಈಗ ಒಂದು ಬೀಡ್ ಹಾಕೋಬೇಕು, ಬೀಡ್ ಲಾಕ್ ಮಾಡ್ಕೋಬೇಕು. ಈ ಡಿಸೈನ್ ಕೂಡ ಅಷ್ಟೇ ಸ್ನೇಹಿತರೆ, ನಾವು ಕ್ರೋಶ ವರ್ಕಲ್ಲೂ ಕೂಡ ಈ ಒಂದು ಡಿಸೈನ್ನ ತುಂಬ ಈಸಿಯಾಗಿ ಮಾಡ್ಕೋಬೋದು ನಾವು. ಇನ್ ಕೇಸ್ ಕ್ರೋಶ ಕುಚ್ಚು ಬರಲ್ಲ ನಮಗೆ ಅಂತ ಅನ್ನೋರು ನಾರ್ಮಲ್ ಹೆಮ್ಮಿಂಗ್ ನೀಡಲಲ್ಲೇ ಈ ಡಿಸೈನ್ನ ನೋಡಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಆ ರೀತಿ ನೀವು ಮಾಡ್ಕೋಬೋದು. ಆಗ ಸೇಮ್ ಆವಾಗ ನಮಗೆ ಯಾವ ರೀತಿ ಬರುತ್ತಲ್ವ ಡಿಸೈನು, ಅದೇ ಥರನೇ ಈ ರೀತಿ ಮಾಡ್ಕೊಂಡಾಗಲೂ ಕೂಡ ನಮಗೆ ಬರುತ್ತೆ ನೋಡಿ. ಇದೇ ಥರ ನಾವು ಫಸ್ಟು ಬೀಡ್ ಹಾಕ್ಕೊಂಡು ಕುಚ್ಚಾಕೋದಕ್ಕೆ ಜಾಗನ ಬಿಟ್ಕೊಂಡು ಲಾಕ್ಗಳನ್ನ ಮಾಡಿಕೊಂಡು ಹೋಗಬೇಕಾಗತ್ತೆ. ಈಗ ಇದರಲ್ಲಿ ನಾನು ಕುಚ್ಚನ್ನು ಕಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ. ಡಬಲ್ ಕಲರ್ ಥ್ರೆಡ್ಡಿಂದ ನಾನು ಇಲ್ಲಿ ಕುಚ್ಚನ್ನು ಕಟ್ಕೋತೀನಿ. ನಾನು ಆಗಲೇ ಹೇಳ್ದಾಗೆ ನೀವೇನಾದರೂ ಡಬಲ್ ಕಲರಲ್ಲಿ ಕಟ್ತೀರಾ ಅಂತಂದರೆ ಒಂದು 45 ಸ್ಟ್ಯಾಂಡ್ಸ್ ತೊಗೊಳ್ಳಿ ಸಾಕು. 2 ಕಲರು ಅಷ್ಟಷ್ಟು ತೊಗೊಂಡ್ರೆ ನಮಗೆ ಕುಚ್ಚು ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ತುಂಬ ಸೈಜ್ ದಪ್ಪ ಬರೋದು ಆ ಥರ ಆಗುತ್ತೆ. ಇಲ್ಲೂ ಕೂಡ ನಾನು 3 ಕುಚ್ಚನ್ನು ಕಟ್ಟಿ ತೋರಿಸ್ತಿದ್ದೀನಿ ನೋಡಿ. ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಡಿಸೈನ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದಕ್ಕೋಸ್ಕರ ಅಂತ ಇಲ್ಲಿ ನಾನು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ನೋಡಿ 57 ಥ್ರೆಡ್ನ ತೊಗೊಂಡಿದ್ದೀನಿ. ಈಗ ಇದಕ್ಕೇ ಫಸ್ಟು ನೀಡಲ್ ಹಾಕಿ ನೋಡಿ ಈ ರೀತಿ ಒಂದು ಥ್ರೆಡ್ನ ತೊಗೊಂಡು ಬರಬೇಕು ಆಚೆ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಥ್ರೆಡ್ನ ಕೂಡ ನಾವು ಆಚೆ ತೊಗೊಂಬರಬೇಕು. ನೀಟಾಗಿ ಎರಡನ್ನೂ ನೋಡಿ ಈ ರೀತಿ ಸಪೋರ್ಟಾಗಿ ಇಟ್ಕೊಂಡು ಒಂದ್ರ ಪಕ್ಕ ಒಂದು ಬರೋ ಥರ ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ. ಫಸ್ಟು ಈ ರೀತಿ ಹಿಡ್ಕೊಂಡು ಕುಚ್ಚನ್ನು ಗಂಟನ್ನು ಹಾಕೋಬೇಕಾಗುತ್ತೆ. ಒಂದು 3 ಟೈಮ್ಸ್ ನಾವು ಈ ರೀತಿ ಕುಚ್ಚನ್ನು ಗಂಟು ಹಾಕೋಬೇಕು. ಕರೆಕ್ಟಾಗಿ ಥ್ರೆಡ್ನ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡು ಫಸ್ಟ್ ನೋಡಿ ಈ ರೀತಿ 1-2 ರೌಂಡನ್ನು ಮಾಡಿಕೊಂಡು ಅದಾದಮೇಲೆ ನಾವು ಕುಚ್ಚನ್ನು ಗಂಟು ಹಾಕ್ಕೊಂಡ್ರೆ ಆವಾಗ ನಮಗೆ ನೀಟಾಗಿ ಬರುತ್ತೆ. ಈಗ ನಮಗೆ ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನಾವಿಲ್ಲಿ ಕುಚ್ಚುಗಳನ್ನ ಕಟ್ ಮಾಡಿಕೊಂಡು ನಮಗೆ ಸ್ಯಾರಿಗೆ ಎಷ್ಟು ಕುಚ್ಚು ಬೇಕೋ ಅಷ್ಟು ಕುಚ್ಚನ್ನು ಪ್ರಿಪೇರ್ ಮಾಡಿ ಹಿಡ್ಕೋಬೇಕಾಗತ್ತೆ. ಇಲ್ಲಿ ನಾನು 2 ಕುಚ್ಚನ್ನು ಹಾಕಿ ತೋರಿಸ್ತಾ ಇರೋದ್ರಿಂದ 2 ಕುಚ್ಚನ್ನು ಅಷ್ಟೇ ಮಾಡ್ಕೊಂಡಿದ್ದೀನಿ. ಸೊ ಈಗ ಅದೇ ಒಂದು ಹೆಮ್ಮಿಂಗ್ ನೀಡಲ್ಗೆ ಥ್ರೆಡ್ನ ಹಾಕಿ ತೊಗೊಂಡು ಅಂದರೆ ಒಂದು ಸೈಡ್ 4 ಎಳೆ ಹಾಕ್ಕೊಂಡಿದ್ದೀನಿ, ಅದು ಡಬಲ್ ಆದಾಗ 8 ಎಳೆ ಆಗುತ್ತಲ್ಲ. ಸೊ ಆ ರೀತಿ ಇಲ್ಲಿ ನಾನು ಥ್ರೆಡ್ನ ತೊಗೊಂಡಿರೋದು. ಫಸ್ಟು ನೋಡಿ ಈ ರೀತಿ ಥ್ರೆಡ್ನ ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ನ ಮಾಡಿ ಆದಮೇಲೆ ಈ ಒಂದು ರಿಂಗ್ ಬೀಡನ್ನ ನೋಡಿ ಮೇಲ್ಗಡೆ ಇರೋದನ್ನು ಈ ರೀತಿ ಕೆಳಗಡೆ ನಾವು ಪ್ರೆಸ್ ಮಾಡ್ಕೋಬೇಕು. ಈಗ ಒಂದು ಒಳಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು. ಅದರೊಳಗಡೆ ಇಲ್ಲಿ ನಾನು 2 ಬೀಡನ್ನ ಹಾಕೋತಾ ಇದ್ದೀನಿ. 3 ಬೀಡ್ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಸ್ನೇಹಿತರೆ. ಸೊ 3 ಬೀಡ್ ಇಡಿಸ್ಲಿಲ್ಲ. ಸೊ ಹಾಗಾಗಿ ನಾನು 2 ಬೀಡನ್ನ ಹಾಕ್ಕೊಂಡಿದ್ದೀನಿ. ಇಲ್ಲ ಇಲ್ಲಿ ನಿಮಗೆ ಯಾವುದಾದ್ರೂ ಇನ್ನೂ ಬೇರೆ ಥರ ಬೀಡ್ಸ್ ಬೇಕು ಅಂದ್ರೂ ಹಾಕೋಬೋದು, ಅಥವಾ ಸ್ಮಾಲ್ ಸೈಜ್ ಆದರೆ 3 ಬೀಡನ್ನು ಹಾಕೋಬೋದು. 3 ಬೀಡ್ ಹಾಕೊಂಡ್ರೇ ಚೆನ್ನಾಗಿರುತ್ತೆ, ಎಲ್ಲೂ ಗ್ಯಾಪ್ ಕಾಣಿಸೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಬೀಡ್ ಹಾಕ್ಕೊಂಡು ನೋಡಿ ಈ ರೀತಿ ಲಾಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಯಾವ ರೀತಿ ಲಾಕ್ನ ಮಾಡ್ಕೋತೀನಿ ಅಲ್ವಾ, ಸೇಮ್ ಅದೇ ರೀತಿಯೇ ನೋಡಿಕೊಂಡು ನೀವು ಕೂಡ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡಿಕೊಂಡ್ರೆ ನಾವು ಹಾಕ್ಕೊಳ್ಳೋ ಅಂಥ ನಾಟು ತುಂಬಾ ಟೈಟಾಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಸೇಮ್ ಇದೇ ರೀತಿಯೇ ಲಾಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ಥರ ನಾವಿನ್ನು ಫುಲ್ ಡಿಸೈನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಎಲ್ಲ ಡಿಸೈನ್ಗಳು ಒಂದೇ ಕಡೆ ಸಿಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ನಾನು ಹಾಕಿರೋ ಡಿಸೈನೇ ಎಲ್ಲ ವೀಡಿಯೋನು ಒಂದೇ ವಿಡಿಯೋದಲ್ಲಿ ಸೇರಿಸಿ ಹಾಕ್ತಾಯಿದ್ದೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.